ಸುರ್ಜೇವಾಲಾ ಅವರ ನಡೆಗೆ ಈಗ ಸಿದ್ದರಾಮಯ್ಯ ಅವರ ಬಣ ಕೊತ ಕೊತ ಅಂತ ಕುದಿತಾ ಇದೆ. ಉಸ್ತುವಾರಿ ವಿರುದ್ಧವೇ ಈಗ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಈಗ ಗೋ ಬ್ಯಾಕ್ ಸುರ್ಜೇವಾಲಾ ಅನ್ನುವಂತಹ ಅಭಿಯಾನವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಸಹಿ ಸಂಗ್ರಹವನ್ನ ಮಾಡಿ ದೂರು ಕೊಡೋದಕ್ಕೂ ಕೂಡ ಎಲ್ಲ ತಯಾರಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಬಣದ ಮೇಲೆ ಈಗ ಡಿಕೆ ಬ್ರದರ್ಸ್ ಕಣ್ಣನ್ನ ಇಟ್ಟಿದ್ದಾರೆ. ಯಾರ್ಯಾರು ಸಹಿ ಹಾಕ್ತಾರೆ ಏನು ಅನ್ನೋದ್ರ ಬಗ್ಗೆ, ಸಹಿ ಸಂಗ್ರಹದ ಅಜೆಂಡದ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರು ಸಹಿ ಹಾಕ್ತಾರೆ ಅನ್ನುವಂತಹ ವಿಚಾರವನ್ನೇ ಪ್ರಮುಖ ಅಜೆಂಡವಾಗಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನಾವು ಬಿಜೆಪಿಯ ಬಣ ರಾಜಕೀಯ ನೋಡಿದ್ವಿ. ಇಲ್ಲೂ ಕೂಡ ಇರುವಂತಹ ಬಣ ರಾಜಕೀಯ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಈಗ ಉಸ್ತುವಾರಿ ವಿರುದ್ಧವೇ ಇಲ್ಲೂ ಕೂಡ ಸಹಿ ಸಂಗ್ರಹವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣದ ಆಪ್ತರು ಎಲ್ಲ ರೀತಿಯ ತಯಾರಿಯನ್ನ ಮಾಡಿ ವರಿಷ್ಠರಿಗೆ ದೂರು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕಾರಣ ಡಿಕೆಶಿ ಬಣಕ್ಕೆ ಇಲ್ಲಿ ಉಸ್ತುವಾರಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಈಗಾಗಲೇ ಒಂದ್ ಕಡೆ ಇಲ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು ಬಣ ರಾಜಕೀಯ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗ ಮಾತಾಡಬಾರ್ದು ಅಂತ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಇಲ್ಲ, ಆದ್ರೆ ಬೇರೆ ಬೇರೆ ತಂತ್ರಗಾರಿಕೆ ಇಲ್ಲಿ ಆಗ್ತಾ ಇದೆಯಾ? ಪ್ರತಿಯೊಬ್ಬ ರಾಜ್ಯ ನಾಯಕರು ಕೂಡ ದಿಲ್ಲಿಯಲ್ಲಿ ತಮಗೋಸ್ಕರ ಲಾಬಿ ಮಾಡುವಂಥ, ತಮಗಾಗಿ ಬೆನ್ನಿಗೆ ನಿಲ್ಲುವಂಥ ನಾಯಕರುಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಎಲ್ಲ ಪಕ್ಷಗಳಲ್ಲೂ ಕೂಡ ಇದೆ, ಎಕ್ಸೆಪ್ಟ್ JDS. ಯಾಕಂದರೆ ಇಲ್ಲೂ ಅವರೇ, ದಿಲ್ಲಿಲೂ ಅವರೇ. ಇಲ್ಲಿ ಡೇ ಒನ್ನಿಂದ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂಥದ್ದು ಸುರ್ಜೇವಾಲಾ. ವೇಣುಗೋಪಾಲ್ ಅವರು ಸಹಜವಾಗಿ ಕಳೆದ 5-6 ವರ್ಷಗಳಿಂದ ಅಥವಾ ಹಿಂದೆ CM ಆಗಿದ್ದಾಗಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆದಂಥ ಒಂದು ನಾಯಕತ್ವವನ್ನು ಎಮರ್ಜ್ ಮಾಡ್ಕೊಳ್ಳಿಕ್ಕೆ ಸುರ್ಜೇವಾಲಾ ಅವರನ್ನು ದಿಲ್ಲಿಯ ಮಟ್ಟದಲ್ಲಿ ಬಳಸ್ಕೋತಾ ಇರುವಂಥದ್ದು. ಸೊ ಪ್ರತಿ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಯಾವುದಾದ್ರೂ ವಿಚಾರಗಳನ್ನು ಮುನ್ನೆಲೆಗೆ ತಂದ್ವಿ, ಅಥವಾ ಪಕ್ಷದ ಒಳಿತಿಗಾಗಿ, ಅಥವಾ ಅದು ಏನೇ ಇರ್ಬೋದು, ಅಥವಾ ಸಮುದಾಯದ ಕೋಆರ್ಡಿನೇಷನ್ಗಳಿಗಾಗಿ, ನಮ್ಮ ನಾಯಕತ್ವ ಮುನ್ನೆಲೆಗೆ ತರಲಿಕ್ಕಾಗಿ ನಮಗೂ ಸಹಜವಾದಂತಹ ಹಕ್ಕೊತ್ತಾಯ ಇದೆ. ಸಮುದಾಯಗಳ ಮತಗಳನ್ನು ನಾವು ಪಕ್ಷಕ್ಕೆ ತಂದುಕೊಟ್ಟಿದ್ದೀವಿ, ನಮ್ಮ ಶ್ರಮವೂ ಕೂಡ ಇದೆ, ಸಂಘಟನೆ ಕೂಡ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಇವರು ಮಾತನಾಡುವಂಥ ಸಂದರ್ಭದಲ್ಲಿ, ಸಭೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪದೇ ಪದೇ ಹೈಕಮಾಂಡ್ ಇನ್ ದ ಸೆನ್ಸ್ ಸುರ್ಜೇವಾಲಾ ಅವರ ಮೂಲಕ ಬ್ರೇಕ್ ಹಾಕ್ಸುವಂಥದ್ದು, ಮತ್ತು ಎಲ್ಲ ಸಂದರ್ಭದಲ್ಲೂ ಕೂಡ ಏಕಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಭಿಪ್ರಾಯಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾ ಇರುವಂಥದ್ದು, ಇಂಥದ್ದೊಂದು ಆಕ್ಷೇಪ ಅಪಸ್ವರಗಳನ್ನು ಈಗ ಸಿದ್ದು ಬಣ ಎತ್ತಿರುವಂಥದ್ದು. ಸಹಜವಾಗಿ ಎಲ್ಲ ಕೂಡ ಇಂಡಿವಿಜುವಲ್ ನಾಯಕರುಗಳಿದ್ದಾರೆ, ವೈಯಕ್ತಿಕ ಆಸ್ಪರೆಂಟ್ಸು. ಸಿದ್ದರಾಮಯ್ಯ ಹೇಳದೇ ಇರಲಿ ಅವ್ರದ್ದೇ ಲೆಕ್ಕಾಚಾರಗಳಿದ್ದಾರೆ. ಸಿದ್ದರಾಮಯ್ಯ ಅಂದರೆ ನಾಯಕರ ನಾಯಕ, ಹಾಗಾಗಿ ಅವ್ರನ್ನ ಎಲ್ಲರೂ ಕೂಡ ಒಪ್ಕೋತಾರೆ. ಅವರು CM ಕಂಟಿನ್ಯೂ ಆಗಲಿ ಅಥವಾ ಇನ್ನೂ ಒಂದು ಅವಧಿಗಾಗಲಿ ಅಂತ ಕೇಳಿದ್ರು ಅಚ್ಚರಿಲ್ಲ. ವೇರ್ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತಂದರೆ ಇವರು ನಮ್ಮ ಸಮಕಾಲೀನರು ಅಥವಾ ಅವರ ಸಮಕಾಲೀನರು ನಾವು ಅನ್ನುವಂಥ ಒಂದು ಮನಸ್ಥಿತಿ ಬಂದಿರುತ್ತೆ. ಸಂಘಟನೆಗೆ ಡಿ ಕೆ ಶಿವಕುಮಾರ್ ಯಾವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ತನು ಮನ ಧನ, ಈಗ ಅವರು ಪ್ರಕರಣಗಳನ್ನು ಎದುರಿಸಿದ ರೀತಿ ಇರ್ಬೋದು, ಅಥವಾ ಸಂಘಟನೆ ಮಾಡಿದಂಥ ರೀತಿ ಇರ್ಬೋದು, ಎಲ್ಲ ಅಭ್ಯರ್ಥಿಗಳ ಆಯ್ಕೆ, ಅವರಿಗೆ ಎಲ್ಲ ರೀತಿಯ ಶಕ್ತಿ ಸಂಪನ್ಮೂಲಗಳನ್ನು ಕೊಡ್ತಾ ಇರ್ಬೋದು, ಎಲ್ಲವನ್ನು ಕೂಡ ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಒಂಥ ಕಡೆ. ಆದರೆ ನಾವು ಸಮಕಾಲೀನರು ಅನ್ನುವಂಥದ್ದು, ಈಗ ಪರಮೇಶ್ವರು ನಾನು ಅಧ್ಯಕ್ಷ ಆಗಿದ್ದೆ, ನಾನು CM ಆಗಬೇಕು, ನಾನು DCM ಆಗಿದ್ದೆ, ಮತ್ತು ಈಗ ನಾನು DCM ಆಗಬೇಕು, ತುಳಿತಾ ಇದ್ದಾರೆ ದಲಿತರನ್ನ, ಈಗ ಹಲವಾರು ಅವ್ರದ್ದೇ ಆದಂಥ ಒಂದು ಬೇಡಿಕೆಗಳನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾತನಾಡ್ತಿರುವಂಥದ್ದು. ಸೊ ಹಾಗಾಗಿ ಅಧಿಕಾರ ಅಂತ ಬಂದಂಥ ಸಂದರ್ಭದಲ್ಲಿ ಸಾಮರ್ಥ್ಯ, ಎಲಿಜಿಬಿಲಿಟಿ, ಕ್ರೈಟೀರಿಯಾ ಏನೇ ಇರಲಿ, ಆದರೆ ಅನುಭವದಲ್ಲಿ ನಾವು ಸಮ ಇದ್ದೀವಿ ಅಥವಾ ಹಿರಿತನದಲ್ಲಿ ನಾವು ಸಮ ಇದ್ದೀವಿ ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನ ಇಡ್ತಾರಲ್ಲ, ಸಹಜವಾಗಿ ಆ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ದೂರನ್ನ ಒಂದು ಪ್ರಹಸನವನ್ನು ಮಾಡ್ತಾ ಇರುವಂಥದ್ದು. ಸೈಲೆಂಟಾಗಿ ಉಸ್ತುವಾರಿಯನ್ನು ಬದಲಾಯಿಸಬೇಕು ಅನ್ನೋ ಕಾರಣಕ್ಕೆ ಸೈಲೆಂಟಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಶಾಸಕರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡದೆ, ಅವರ ಅಭಿಪ್ರಾಯಗಳಿಗೆ ವಿರೋಧವಾಗಿ ಇವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಸಹಿ ಸಂಗ್ರಹವನ್ನು ಮಾಡ್ತಾ ಇರೋದು. ಮತ್ತು ಇಲ್ಲಿ ಅಕಸ್ಮಾತ್ ಸುರ್ಜೇವಾಲಾ ಅವರನ್ನು ಬದಲಾಯಿಸಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಂದು ಹಿನ್ನಡೆ ಆಗುತ್ತೆ. ಈಗ ಇವರು ಇಲ್ಲಿದ್ದಂಥ ಇಲ್ಲಿರುವಂಥ KPCC ಅಧ್ಯಕ್ಷರು ದೆಹಲಿಯಲ್ಲಿ ಹೋಗಿ ಪ್ರೆಸ್ ಮೀಟನ್ನು ಮಾಡ್ತಾರೆ, ಗ್ಯಾರಂಟಿಗಳ ಬಗ್ಗೆ ಸ್ಟಾರ್ ಕ್ಯಾಂಪೇನರ್ ಆಗ್ತಾರೆ. ಪಕ್ಕದ ತೆಲಂಗಾಣದಿಂದ ರೇವಂತ್ ರೆಡ್ಡಿ ಅವರು ಹೋಗ್ತಾರೆ, ಅಥವಾ ಬೇರೆ ಬೇರೆ ಕಾಂಗ್ರೆಸ್ನ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ ಆ ಎಲ್ಲ CMಗಳು ಹೋಗ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಬಜೆಟ್ ಕಾರಣಕ್ಕೆ, ಅಲ್ಲಿನ ಪ್ರಿಪ್ರೇಷನ್ ಕಾರಣಕ್ಕೆ ಬಿಸಿ ಇದ್ದಾರೆ, ಕರೀತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಇದಕ್ಕೆಲ್ಲ ಯಾರು ಒತ್ತಾಸೆ ಸಿಗುತ್ತೆ ಅಂದರೆ ಸುರ್ಜೇವಾಲಾ ಅಂತ ನಾಯಕರು ದಿಲ್ಲಿಯ ಮಟ್ಟದಲ್ಲಿ ಇವ್ರ ಪರವಾಗಿ ಮಾಡುವಂಥ ಲಾಬಿ ಅನ್ನೋ ಹಿನ್ನೆಲೆ ಇರೋದ್ರಿಂದ ಅವರನ್ನು ಕೆಳಗಿಳಿಸಬೇಕು ಅನ್ನೋ
ಲೆಕ್ಕಾಚಾರದಲ್ಲಿ ಒಂದು ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. ಆದರೆ ಇದಕ್ಕೆ ಖರ್ಗೆ ಅವರು ಇಲ್ಲಿ ಬರೀ ಅಂಪೈರ್ ಅಷ್ಟೇ ಅಲ್ಲ, ಅವರು ಕೂಡ ಪ್ಲೇಯರ್ ಆಗಿರೋದ್ರಿಂದ, ರೆಫ್ರಿ ಆಗಿ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಇಲ್ಲಿ ಲೆಕ್ಕಾಚಾರ ಏನು ಅಂತ, ಪ್ಲೇಯರ್ ಕಮ್ ರೆಫ್ರಿ ಆಗಿರೋದ್ರಿಂದ ಯಾವ ರೀತಿ ಈ ಒಂದು ಅಭಿಪ್ರಾಯಗಳ ಬೇಡಿಕೆಗಳಿಗೆ ಮನ್ನಣೆಯನ್ನು ಕೊಡ್ತಾರೆ ಅಥವಾ ಪಕ್ಕಕ್ಕೆ ಎತ್ತಿಡ್ತಾರೆ ನೋಡಬೇಕು ನವಿತಾ. ಎಸ್ ಪಟೇಲ್ ಇಲ್ಲಿ ಈಗ ಒಂದಷ್ಟು ಕೋಪಗಳು ಕೂಡ ಇತ್ತು ಸುರ್ಜೇವಾಲ ಮೇಲೆ. ಒಂದ್ ಕಡೆ ಈಗಾಗಲೇ ಪರಮೇಶ್ವರ್ ಅವರ ಮೇಲೆ ಅವತನ ಮಾಡೋದಕ್ಕಾಗಲಿಲ್ಲ, ಬಿಡ್ಲಿಲ್ಲ ಅಲ್ಲಿ ಅಂತದ್ದು, ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು, ಹೀಗೆ ಸಚಿವ ಸಂಪುಟದ ವಿಚಾರ ಎಲ್ಲವೂ ಕೂಡ ಈಗ ಒಂದಷ್ಟು ತಮ್ಮ ವಿರುದ್ಧವಾಗಿ ಮಾಡುವಂತಹ ಕೆಲಸಗಳು ಕೋಪಕ್ಕೆ ಕಾರಣ ಆಗೋದ್ರ ಜೊತೆಗೆ ಸಹಿ ಸಂಗ್ರಹದ ಅಭಿಯಾನದ ಮೂಲಕ ಅಂದ್ರೆ ಒಂದು ಶಕ್ತಿ ಪ್ರದರ್ಶನದ ಪ್ರಯತ್ನನೂ ಅಂತ ಅನ್ಬಹುದಾ? ಇದಕ್ಕೆ ಡಿ.ಕೆ.ಶಿ ರಣತಂತ್ರ ಯಾವ ರೀತಿಯಾಗಿರಬಹುದು? ನವಿತಾ, ಸುರ್ಜೇವಾಲ್ರವರು ಕೂಡ ಈ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಹಿಡಿಯಲಿಕ್ಕೆ ಅವರ ಸ್ಟ್ರಾಟಜಿ ಕೂಡ, ಅವರ ಕೊಡುಗೆ ಕೂಡ ಇರ್ತಕ್ಕಂಥದ್ದು. ಆರಂಭದಲ್ಲಿ ಒಂದು 2 ತಿಂಗಳು ಇದೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಅವರ ಫೋನ್ಗಳನ್ನು ಎತ್ತಿದ್ರು. ನಂತರ ಸುರ್ಜೇವಾಲ್ರ ಫೋನನ್ನು ಇಬ್ಬರು ಕೂಡ ಎತ್ತಿರಲಿಲ್ಲ, ಯಾಕಂದರೆ ಅವರ ಕೆಲಸಗಳು ಮಾಡಿಸ್ಕೊತಾರೆ ಅನ್ನೋ ಕಾರಣಕ್ಕಾಗಿ ಇಬ್ಬರೂ ಸಹ ತುಂಬ ದಿನಗಳ ಕಾಲ ಫೋನ್ ಎತ್ತಿರಲಿಲ್ಲ. ನಂತರ ವೇಣುಗೋಪಾಲ್ರವರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅನ್ನೋ ಒಂದು ಮಾತು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸುರ್ಜೇವಾಲ್ರವರು ಡಿ.ಕೆ. ಶಿವಕುಮಾರ್ ಪರವಾಗಿ ಕೆಲಸವನ್ನು ಮಾಡ್ತಾರೆ ನೋಡಿ. ಅಲ್ಲೂ ಕೂಡ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ವೇಣುಗೋಪಾಲ್ಗೂ ಕೂಡ ಸುರ್ಜೇವಾಲ್ಗೆ ಆಗಲ್ಲ. ಸುರ್ಜೇವಾಲ್ರವರು ಏನೋ ರಾಹುಲ್ ಗಾಂಧಿ ಕಾರಣಕ್ಕಾಗಿ ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಅವರು ಹರಿಯಾಣ ಚುನಾವಣೆ ಕೂಡ ಅವರ ಪುತ್ರನನ್ನು ಗೆಲ್ಲಿಸ್ಲಿಕ್ಕೆ ಮಾತ್ರ ಒಂದು ಹೋರಾಟವನ್ನು ಮಾಡಿದ್ರು ವಿನಃ ಮತ್ತೆ ಅಲ್ಲೇನು ಅವ್ರು ಸಕ್ಸಸ್ ಅಲ್ಲ. ಅವರ ರಾಜ್ಯದಲ್ಲೂ ಕೂಡ ಅವರು ಸಕ್ಸಸ್ ಪೊಲಿಟಿಷಿಯನ್ ಆಗಲಿಲ್ಲ. ಹಿಂಬಾಗಿಲ ರಾಜಕಾರಣ ರಾಜ್ಯಸಭೆ ಮುಖಾಂತರ ಬರ್ತಕ್ಕಂಥವ್ರು. ನಿಮಗೆ ಹೌದು, ಡಿನ್ನರ್ ಪಾಲಿಟಿಕ್ಸನ್ನು ಕಂಟ್ರೋಲ್ ಮಾಡುವಲ್ಲಿ ಅವರು ಯಶಸ್ವಿ ಆದರು. ಒಂದು ಸೆಕೆಂಡ್ ಡಿ.ಕೆ. ಶಿವಕುಮಾರ್ ಅದರಲ್ಲಿ ಮುಖಾಂತರ ಸಕ್ಸಸ್ ಆದರು ಅನ್ನುವಂಥದ್ದು. ಮತ್ತು ಅನೇಕ ವಿಚಾರಗಳಲ್ಲಿ ನಿಮಗೆ ಹಾಸನದ ಸಿದ್ದರಾಮೋತ್ಸವ ಬದಲಾಗಿ ಅಲ್ಲಿ ಅದು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಬದಲಾಯಿತು. ಗಾಂಧಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ಅಲ್ಲಿ ಡಿ.ಕೆ. ಶಿವಕುಮಾರ್ ಒನ್ ಮ್ಯಾನ್ ಶೋಗೆ ಪ್ರಯತ್ನವನ್ನು ಮಾಡಿದರು. ಮತ್ತು ಸತೀಶ್ ಜಾರಕಿಹೊಳಿ ಇಶ್ಯೂನಲ್ಲಿ ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತರು ಅನ್ನೋ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಎಸ್, ಸುರ್ಜೇವಾಲ್ರು ಇರುವವರು ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗೆ ಅವರು ನುಂಗಲಾರದ ಬಿಸಿ ತುಪ್ಪವೂ ಕೂಡ ಹೌದು. ಆದರೆ ಇಲ್ಲಿ ಪರಿಸ್ಥಿತಿ ಭಾಳಷ್ಟು ಇರ್ತಕ್ಕಂಥದ್ದು. 30 ತಿಂಗಳು ಅಧಿಕಾರ ಹಂಚಿಕೆ ಅಂತ ಒಂದು ವೇಳೆ ಅದು ಆಗಿದ್ದರೆ, ಇಂಟರ್ನಲ್ ಆಗಿದ್ದರೆ, ಸದ್ಯ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತ್ಯಾಗದ ಮಾತನ್ನ ಹೇಳಿದ್ದಾರೆ. ಎಲ್ಲೊಂದು ಕಡೆ AICC ಹುದ್ದೆಯನ್ನು ತೊರೆದು, ರಾಜ್ಯಸಭಾ ಹುದ್ದೆಯನ್ನು ತೊರೆದು ರಾಜ್ಯಕ್ಕೆ ಬಂದು ಕೊನೆಯ ಒಂದು 2 ವರ್ಷನಾದರೂ ಮುಖ್ಯಮಂತ್ರಿ ಆಗೋಣ ಅಂತ ಅವ್ರ ಆಸೆ. 50 ವರ್ಷ ಈ ರಾಜ್ಯದಲ್ಲಿ ರಾಜಕಾರಣ ಮಾಡಿದಂಥವ್ರಿಗೆ ಒಂದು ಮುಖ್ಯಮಂತ್ರಿ ಆಗಲಿಲ್ಲ. SM ಕೃಷ್ಣ ಕಾಲಾವಧಿಯಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗತಕ್ಕಂಥ ಅವಕಾಶ ಇತ್ತು. 60ಕ್ಕೂ ಹೆಚ್ಚು ಶಾಸಕರು ಅವರು ಪರವಾಗಿದ್ದರು. ಆದರೆ ಅವತ್ತು SM ಕೃಷ್ಣರವರು ಅಹಮದ್ ಪಟೇಲ್ ಮತ್ತು ಅವತ್ತಿನ ಗುಲಾಂ ನಬಿ ಆಜಾದ್ ಮತ್ತು ಆ ಟೀಮ್ನ ಮುಖಾಂತರ ಲಾಬಿ ಮಾಡಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅವರು ಸಕ್ಸಸ್ ಆದರು. ಆದರೆ ಖರ್ಗೆ ಅವರಿಗೆ ಆಗಲಿಲ್ಲ. ಅವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಇಂಡೈರೆಕ್ಟ್ಲಿ ಡಿ.ಕೆ. ಶಿವಕುಮಾರ್, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕಂಟ್ರೋಲ್ ಮಾಡ್ತಾಯಿದ್ರು. ಜೊತೆಗೆ ಅವತ್ತು 3 ಬಾರಿ ಗೆದ್ದಂಥ ಸಾರಿಗೆ ಸಚಿವರಾಗಿರ್ತಂಥ ಸಗೀರ್ ಅಹಮದ್ ನಂತರಿಗೆ ಏನು ಸಾಬಿ ಅಂತ ಮಾತಾಡುವಷ್ಟು ಅವ್ರಿಗೆ ಇತ್ತು. ಅಂದರೆ ಅವತ್ತು SM ಕೃಷ್ಣವರು ಸಂಪೂರ್ಣವಾಗಿ ಅವರಿಗೆ ಇಂಡೈರೆಕ್ಟ್ಲಿ ಅವರಿಗೆ ಫ್ರೀಡಮನ್ನು ಕೊಟ್ಟಿದ್ರು. ಅವರೆಲ್ಲ ನಗರಾಭಿವೃದ್ಧಿ ಅಂತ ಹುಲ್ಲುಗಾವಲಿನ ಖಾತೆ ಇತ್ತು. ಅವರ ಅಳಿಯ ಸಿದ್ಧಾರ್ಥವರು ಕೂಡ ಜೊತೆಗೆ ಪರೋಕ್ಷವಾಗಿ ಸಾಥ್ ಕೊಟ್ಟಿದ್ರು. ಹಾಗಾಗಿ ಅವತ್ತು ಬಹಳಷ್ಟು ಪವರ್ಫುಲ್ ಆಗಿದ್ರು. ಇವತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಶತ್ರು ಮಿತ್ರ ಆಗ್ತಾನೆ, ಮಿತ್ರ ಶತ್ರು ಆಗ್ತಾನೆ. ಇದು ರಾಜಕಾರಣ, ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಹೊಸ ಪ್ಲೇಯರ್ ಖರ್ಗೆ ಉಟ್ಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ರೆ ಲಾಸ್ಟಿಗೆ ನನ್ನನ್ನು ಮಾಡಲಿಲ್ಲ ಅಂತ ಪರವಾಗಿಲ್ಲ, ಖರ್ಗೆಯನ್ನು ಮಾಡಲಿ ಅಂತ ಹೇಳಿದ್ರು ಕೂಡ ಖರ್ಗೆ ಅವ್ರನ್ನ ಮಾಡ್ಬೋದು. ಇನ್ನೊಂದು ಆಫರು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಹೇಳ್ತಿದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ನಾನು ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ. ಒಂದು ವೇಳೆ ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗದಿದ್ರು ಕೂಡ ನನ್ನ ಮಗ ಉಪಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕೂಡ ಖರ್ಗೆ ಅವರು ಕಾಣ್ತಿರ್ಬೋದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸುರ್ಜೇವಾಲ್ರವರು ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಮುಳ್ಳಾಗಿರ್ತಕ್ಕಂಥ. ಹಾಗಾಗಿ ಸುರ್ಜೇವಾಲ್ರನ್ನು ಕಳಿಸ್ಕೊಟ್ರೆ ಒಂದು ಹಂತದಲ್ಲಿ ಅವ್ರಿಗೆ ಜಯ ಸಿಕ್ಕಂತಾಗುತ್ತೆ. ಹಾಗಾಗಿ ಇಂಟರ್ನಲ್ಲಿ ಅವ್ರ ವಿರುದ್ಧ ವರ್ಕು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಆದರೆ ಈ ಬಾರಿ ಸುರ್ಜೇವಾಲ ವಿರುದ್ಧ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? AICC ಅಧ್ಯಕ್ಷರು ಕೊಡಬೇಕು. ಆದರೆ AICC ಅಧ್ಯಕ್ಷರು ಕೊಡಲ್ಲ, ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದರೆ ಅವರ ಇತ್ತೀಚಿನ ನಡವಳಿಕೆಗಳು ಮತ್ತು ಅವರು ಒಬ್ಬ ವ್ಯಕ್ತಿಯ ಪರವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪ ಇರೋ ಕಾರಣಕ್ಕಾಗಿ ಒಂದಷ್ಟು ದಾಖಲೆ ಸಮೇತ ಯಾರೆಲ್ಲ ಶಾಸಕರು ಇವರು ವಿರುದ್ಧ ಇದ್ದಾರೆ ಅಂತೇಳಿ ಸುಮಾರು 70ರಿಂದ 80-90 ಶಾಸಕರು ವಿರುದ್ಧ ಇದ್ದರೆ ಅನಿವಾರ್ಯವಾಗಿ ಸುರ್ಜೇವಾಲ್ರ ಬದಲಾವಣೆ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯ ಇದಕ್ಕೂ ಬದಲು ಸುರ್ಜೇವಾಲ್ರವರಿಗೆ ವೈಯಕ್ತಿಕ ಆರೋಗ್ಯ ಸಮಸ್ಯೆ, ಅವ್ರಿಗೆ ಬ್ಯಾಕ್ ಪೇನ್ ಇರೋ ಕಾರಣಕ್ಕಾಗಿ ನನ್ನನ್ನು ಕರ್ನಾಟಕದಿಂದ ಬಿಡುಗಡೆಗೊಳಿಸಿ ಎಲ್ಲಾದರೂ ದೆಹಲಿಯ ಸುತ್ತಮುತ್ತ ಯಾವುದಾದ್ರು ರಾಜ್ಯಗಳಿಗೆ ಇನ್ಚಾರ್ಜ್ ಕೊಡಿ ಅಂತ ಅವರು ಕೂಡ ಈ ಹಿಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾವಾಗ ಬೇಕಾದರೂ ಇಲ್ಲಿ ಮತ್ತೆ ಮಧುಸೂದನ್ ಮಿಸ್ತ್ರಿ ಅಂತವರು ಬರೋ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಸದ್ಯ ಸುರ್ಜೇವಾಲ ವಿರುದ್ಧ TMC ಈಗ ನಿಗಿನಿಗಿ ಆಗಿರ್ತಕ್ಕಂಥ. ಹಾಗಾಗಿ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸದ್ಯ ಖರ್ಗೆ ಈಗ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂಥ, ನಾನು ಹೇಳ್ದಲ್ಲ, ಅವರು ಮುಖ್ಯಮಂತ್ರಿ ಆಗೋ ಅವಕಾಶ ಕೂಡ ಇರ್ತಕ್ಕಂಥದ್ದು. ಅಥವಾ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರ ಉಪಮುಖ್ಯಮಂತ್ರಿ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ನೋಡೋಣ ಏನೇನು ಆಗುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಇವರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದೇ ಹೊತ್ತಿನ ಮಾತುಕತೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.